ಪ್ರಶ್ನೆ ಮಾಡೋರನ್ನ ಒಂದು ಕಡೆ ಮೋದಿ ಸರ್ಕಾರ ದಮನಿಸ್ತಾ ಇದೆ, ಮತ್ತೊಂದು ಕಡೆ ಪ್ರಶ್ನಿಸುವ ಮಕ್ಕಳ ಜೊತೆ ಪ್ರೀತಿಪೂರ್ವಕ ಒಡನಾಟ ಅಗತ್ಯ ಅಂತ RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳ್ತಿದ್ದಾರೆ. ಬರೀ ಮಾತಲ್ಲೇ ಮನೆ ಕಟ್ಟೋ ಇಂಥ ಹೇಳಿಕೆಗಳು ಆಗಾಗ ಬರ್ತಾನೇ ಇರುತ್ತೆ. ಮಕ್ಕಳೊಂದಿಗೆ ನಡ್ಕೊಳ್ಳುವ ರೀತಿ ಬದಲಾಗಬೇಕು ಅಂತ ಅವರು ಹೇಳಿದ್ದಾರೆ. ದೆಹಲಿಯ ಕಾರ್ಯಕ್ರಮವೊಂದರಲ್ಲಿ ಮಾತಾಡಿದ ಅವರು, ಪ್ರಶ್ನಿಸುವ ಯುವಕರಿಗೆ ಯಾವುದೇ ವಿಷಯದ ಹಿಂದಿರುವ ಕಾರಣವನ್ನು ವಿವರಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಅವರೊಂದಿಗೆ ಅರ್ಥಪೂರ್ಣ ಒಡನಾಟ ಬೆಳೆಸೋದು ಅತ್ಯಗತ್ಯ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ನಾವು ಚಿಕ್ಕೋರಿದ್ದಾಗ ಹಿರಿಯರು ಹೇಳಿದ್ದನ್ನ ಪ್ರಶ್ನೆ ಮಾಡದೆ ಪಾಲಿಸೋ ಕಾಲ ಇತ್ತು. ಈಗ ಹಾಗಿಲ್ಲ. ಇಂದಿನ ಯುವಜನರು ಪ್ರಶ್ನೆಗಳನ್ನ ಕೇಳ್ತಾರೆ, ಅವರಿಗೆ ಅದರ ಹಿಂದಿರುವ ಕಾರಣವನ್ನ ವಿವರಿಸಬೇಕು ಅಂತ ಹೇಳಿದ್ದಾರೆ. पहले आज्ञा पालन का जमाना था. हम जब छोटे थे तो माताजी ने कहा, पिताजी ने कहा, नो आर्ग्यूमेंट, चुप यानी चुप. श्रद्धा भी थी, उसको कोई प्रतिक्रिया नहीं होती थी. मालूम था कि जीवन देखा है इन्होंने, इनके अनुभव से ही सब ठीक रहेगा. तो अभी ऐसा नहीं है. नई पीढ़ी प्रश्न पूछती है, उनको तर्क बताना पड़ता है. जो सारा भौतिक साधनों से प्रचार का मारा उन पर होता है, उसमें से भूल भुलैया उनसे उनको बाहर निकालना पड़ता है. तो एक तो बहुत अधिक अपनापन देने की जरूरत है, समय देने की जरूरत है और संवाद करने की जरूरत है. डिक्टेशन नहीं, डिस्कशन. ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ಪೋಷಕರು ತಾಳ್ಮೆಯಿಂದ ಉತ್ತರಿಸಬೇಕು, ತಮ್ಮ ಜ್ಞಾನವನ್ನ ನಿರಂತರವಾಗಿ ವಿಸ್ತರಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಮಕ್ಕಳು ಉಪದೇಶಕ್ಕಿಂತ ನಡೆನುಡಿಗಳಿಂದಲೇ ಹೆಚ್ಚು ಕಲಿತಾರೆ. ಆದ್ದರಿಂದ ಪೋಷಕರು ತಮ್ಮ ವರ್ತನೆಯ ಮೂಲಕ ಮಾದರಿ ಆಗಬೇಕು ಅಂತ ಅವರು ಹೇಳಿದ್ದಾರೆ. ಅವರಿಗೆ ಸಾಕಷ್ಟು ಪ್ರೀತಿ ನೀಡಬೇಕು, ಅವರೊಂದಿಗೆ ಸಮಯ ಕಳಿಬೇಕು, ಅವರೊಂದಿಗೆ ಸಂವಾದ ನಡೆಸಬೇಕು ಅಂತ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕುಟುಂಬಗಳ ಒಳಗೆ ಸಂಭಾಷಣೆ ಕಡಿಮೆಯಾಗ್ತಿದೆ ಅಂತ ಭಾಗವತ್ ಹೇಳಿದ್ದಾರೆ. ಕುಟುಂಬ ವ್ಯವಸ್ಥೆಯನ್ನ ಬಲಪಡಿಸುವ ಅಗತ್ಯವಿದೆ, ಮನೆಗಳಲ್ಲಿ ಅರ್ಥಪೂರ್ಣ ಸಂಭಾಷಣೆ ನಡೀಬೇಕು ಅಂತ ಹೇಳಿದ್ದಾರೆ. ಮಾತೃತ್ವವಿಲ್ಲದೆ ಸೃಷ್ಟಿ, ಪೋಷಣೆ ಮತ್ತು ಜೀವನದ ನಿರಂತರತೆ ಅಸಾಧ್ಯ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮಾತೃತ್ವವೇ ಮಾನವ ನಾಗರಿಕತೆಯ ಅಡಿಪಾಯ ಅಂತ ಅವರು ಹೇಳಿದ್ದಾರೆ. ತಾಯಿಯೇ ಮಗುವಿನ ಮೊದಲ ಗುರು. ಜೀವನದುದ್ದಕ್ಕೂ ಮಗುವಿಗೆ ಭಾವನಾತ್ಮಕ ಶಕ್ತಿ ನೀಡುವ ಪ್ರಮುಖ ವ್ಯಕ್ತಿ ತಾಯಿ ಅಂತ ಅವರು ಹೇಳಿದ್ರು. ಮನುಷ್ಯನಲ್ಲಿ ಯೋಚಿಸುವ ಸಾಮರ್ಥ್ಯ ಇದ್ರು, ಆ ಚಿಂತನೆಗೆ ಸರಿಯಾದ ದಿಕ್ ತೋರಿಸೋರು ತಾಯಂದ್ರು ಅಂತಾನು ಭಾಗವತ್ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.